ಅವ್ರಲ್ಲಿ ಪ್ರತಿ ಭಾಳ ಅದ ಅನ್ನೋದು ಕೇಳ್ಬೋದು. ಆದರೆ ವ್ಯವಸ್ಥೆ ಹಂಗಿದೆ ಅಲ್ರಿ, ಇಲ್ಲೇ ವ್ಯವಸ್ಥೆಯನ್ನೆಲ್ಲ ಕೊಲೆಗಳಿಸಿಬಿಟ್ಟಿದ್ದಾರೆ ಇಲ್ಲಿ ರಾಜಕಾರಣಿಗಳೆಲ್ಲ, ಎಲ್ಲ ಧರ್ಮ ಎಲ್ಲ ಜಾತಿ ಅವರು. ಇಲ್ಲೇ ನಿಜವಾಗಿಯೂ ನಮಗೆ ಯಾವ ಅರ್ಥವ್ಯವಸ್ಥೆ ಅಂತಂದ್ರೆ ಯೋಗ್ಯ ಆಗ್ತದೆ, ಅದು ಭ್ರಷ್ಟಾಚಾರ ಕಡಿಮೆ ಮಾಡೋದಕ್ಕೆ ನಾವು ಲೋಕಪಾಲು ಸ್ಟ್ರಿಕ್ಟ್ ಆಗಿದ್ದಾರಲಿಲ್ಲ ಇಲ್ಲಿವರೆಗೆ, ಮತ್ತು ಲೋಕಾಯುಕ್ತಿದ್ರು ಅದು ಪೊಲೀಸ್ ಕಸು ಕೊಟ್ಟಿಲ್ಲ, ಶಕ್ತಿ ಕೊಟ್ಟಿಲ್ಲ. CBI IT ED ಇವುಗಳಿಗೂ ನಾವು ಸ್ವಾಯತ್ತತೆ ಕೊಟ್ಟಿಲ್ಲ. ವಿರೋಧ ಪಕ್ಷದಲ್ಲಿ ಯಾರೋ ಆಡಳಿತಾರೂಢ ಪಕ್ಷದಲ್ಲಿ ಯಾರನ್ನಾದರೂ ತನಿಖೆ ಒಳಪಡಿಸುವಂಥ ಶಕ್ತಿ ಇವತ್ತು ಅವ್ರು ಉಳಿದಿಲ್ಲ. ಇವತ್ತೆಲ್ಲ ಈಗ ಆಗೋದು ಕಾರಣ ಯಾರಪ್ಪ ಅಂದರೆ ಈ ಎಲ್ಲ ಆಳಿದಂತಹ ಇಲ್ಲಿವರೆಗೆ ಆಳಿದಂಥ ಪ್ರಧಾನಿಗಳು ಮತ್ತು ಒಬ್ಬರಲ್ಲ ಇವರು ಎಲ್ಲರೂ. ಈಗ ಯಾರ ಮೇಲೆ ಯಾರು ಹಾಕುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಗೆ ಭಾಳ ಉತ್ತಮ ಕೊಟ್ಟರು, BJP ಕಡಿಮೆ ಕೊಟ್ಟರು, ಏನೂ ಇಲ್ಲ. ಎಲ್ಲರೂ ಭ್ರಷ್ಟಾಚಾರ ಬೆಳೆಸ್ಕೊಂಬಂದರು ಎಲ್ಲರೂ. ಅದ್ರಾಗ ಈವನ್ ಉತ್ತರ ಪ್ರದೇಶದ ನಮ್ಮ ಮಾಯಾವತಿ ಅವರು ಕೂಡ ಅವ್ರ ಮೇಲೆ ಆರೋಪ ಸಾಕಷ್ಟು ಇದ್ದಾವೆ. ನಾನು ಯಾಕೆ ಈ ಮಾತನ್ನು ಚರ್ಚೆ ಮಾಡ್ತಾಯಿದ್ದೆ ಅದು ಎಲ್ಲರೂ ಒಂದೇ ಇದ್ದಾಗ, ಒಂದೇ ಲೆವೆಲ್ದಲ್ಲಿದ್ದಾಗ, ಆಡಳಿತ ಒಂದೇ ಲೆವೆಲ್ದಲ್ಲಿದ್ದಾಗ ಯಾಕಪ್ಪ ದಲಿತರಿಗೆ CM ಪಟ್ಟ ಕೊಡ್ತಾ ಇಲ್ಲ? ಇದು ದೊಡ್ಡ ಪ್ರಶ್ನೆ ಇದೆ. ಯಾಕೆ G. ಪರಮೇಶ್ವರ್ ಅವರಲ್ಲಿ ಆ ಯೋಗ್ಯತೆ ಇಲ್ವಾ? ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಆ ಯೋಗ್ಯತೆ ಇಲ್ವಾ? ಅಥವಾ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಯೋಗ್ಯತೆ ಇಲ್ವಾ? ಯಾವುದೂ ಇಲ್ಲ ದಲಿತ. ಅಥವಾ ಉತ್ತರ ಪ್ರದೇಶದ ಮಾಯಾವತಿ ಅವರಲ್ಲಿ ಇಲ್ವಾ? ಕಾಂಶಿರಾಮ್ ಅವರು ಇದ್ದಿರಲಿಲ್ವಾ? ಯಾಕಾಗಲಿಲ್ಲ? ಇದು ದೊಡ್ಡ ಪ್ರಶ್ನೆ ಇದೆ ಇವತ್ತು. ಮತ್ತು ಜನಸಂಖ್ಯೆಯಲ್ಲಿ ಅವ್ರು ಹೆಚ್ಚಿದ್ದಾರೆ, ನಮ್ಮಲ್ಲಿ 17% ಇದ್ದಾರೆ. 17% ಈ ದೇಶದಲ್ಲ ಯಾವ ಸಮುದಾಯವೂ ಇಲ್ಲ, ಯಾವ ಜಾತಿಗಳು ಇಲ್ಲ. ಇದರಲ್ಲಿ ಎರಡು ಮಾತ್ರ ಇಲ್ಲ. ಯಾವ ಜಾತಿಗಳು ತಗೊಂಡ್ರೆ ಎಲ್ಲ ಕಡಿಮೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ